ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಗೆ ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಅಂದ್ರೆ ಹೊಸದಾಗಿ ಅಪ್ಲೈ ಮಾಡಿಲ್ಲ, ಕೆಲವು ಡೌಟ್ಸ್ಗಳು ಇರುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಮ್ಮ ಬಳಿ ಏನೇನು ರೆಕಾರ್ಡ್ ಬೇಕು, ಯಾವ್ಯಾವೆಲ್ಲ ಮಾನದಂಡಗಳು ಇರಬೇಕು ಅನ್ನೋದು ಒಂದು ಡೌಟ್ಸ್ ಇರುತ್ತೆ. ಆ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಏನೇನೆಲ್ಲ ಕ್ರೈಟೀರಿಯಾಗಳಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ಕುರಿತು ಆಲ್ರೆಡಿ ವಿಡಿಯೋನ ಕೂಡ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ತುಂಬಾ ಜನರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದೀರಾ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ತಾಯಿದು ಆಧಾರ್ ಕಾರ್ಡ್ ಬೇಕಾ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಕೇಳಿದಿರಾ. ಅಲ್ಲಿ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊಂಡಿದ್ದೀನಿ. ಹಾಗೇನೆ 8 ಮಂತ್ ಆಗಿದೆ ಮಗುಗೆ, ನಾವು ಕೂಡ ಅಪ್ಲೈ ಮಾಡ್ಬೋದಾ, ಹಾಗೆ BPL ರೇಷನ್ ಕಾರ್ಡು ಅಪ್ಲೈ ಮಾಡ್ಲಿಕ್ಕೆ ಬೇಕೇ ಬೇಕಾ, ಹಾಗೇನೆ ಸರ್ ನಮ್ಮ ಮಗುಗೆ 3 ವರ್ಷ ಆಯ್ತು ನಾವು ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಕೇಳಿದಿರಾ. ಹಾಗೇನೆ ಸರ್ ಫಸ್ಟ್ ಮಗುಗೆ 3 ಇಯರ್ ಆಯ್ತು, ಸೆಕೆಂಡ್ ಪಾಪಗೆ 1.3 ಇಯರ್ ಆಯ್ತು, ನಾವು ಕೂಡ ಅಪ್ಲೈ ಮಾಡ್ಬೋದಾ ಅಂತ ನಮ್ಮ ಅಂಗನವಾಡಿಯಲ್ಲಿ ಕೇಳಿದ್ದು. ಅಲ್ಲಿ 5,000 ಬರುತ್ತೆ ಈ ಸ್ಕೀಮ್ ಮೇಲೆ ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ 11,000 ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಯಾವ್ದು ಕರೆಕ್ಟ್ ಅಂತ ಕೇಳಿದಿರಾ. ಹಾಗೇನೆ ತುಂಬಾ ಜನರು ಸರ್ ಪ್ರೆಗ್ನೆನ್ಸಿ ಇರೋರು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದಿರಾ. ಸ್ನೇಹಿತರಲ್ಲಿ ನಾನು ರ್ಯಾಂಡಮ್ ಆಗಿ ಪಿಕ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಕೇಳಿರ್ತಕ್ಕಂಥ ಕ್ವಶನ್ಗಳು. ಹಾಗೇನೆ ಬಿಫೋರ್ ಸ್ಟೇಟಸ್ ಅಂದ್ರೆ ನೀವು ಅಪ್ಲೈ ಮಾಡಿದ ನಂತರ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಇನ್ನೊಬ್ರು ಕೇಳಿದರೆ ಸರ್ ಅಪ್ಲಿಕೇಶನ್ ಹಾಕಿದ್ದೀವಿ, ನಮ್ಗೆ 7 ಮಂತ್ ಆಯ್ತು, ಯಾವುದೇ ಹಣ ಬಂದಿಲ್ಲ ಅಂತ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಕೂಡ ಕೇಳಿದಿರಾ. ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ಉತ್ತರನ ನೀಡ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂತವ್ರಿಗೆ ತಮ್ಮ ಗರ್ಭಿಣಿ ವ್ಯವಸ್ಥೆಯಲ್ಲಿ ಇರ್ಬೇಕಾದಾಗ ಅದರ ಪೋಷಣೆಗೋಸ್ಕರ ಸರ್ಕಾರವು ಸಹಾಯಧನ ನೀಡ್ತಾ ಇದೆ. ಅದನ್ನೇ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಕರೀತಾರೆ. ಈ ಯೋಜನೆಯು ಯಾರೆಲ್ಲ ಪ್ರೆಗ್ನೆನ್ಸಿ ವುಮನ್ಗಳಿದ್ದೀರಾ, ಹಾಗೇನೆ ಗರ್ಭಿಣಿ ಸ್ತ್ರೀಯರು ಅಥವಾ ಜೊತೆಗೆ ಯಾರೆಲ್ಲ ಆಲ್ರೆಡಿ ಹೆರಿಗೆ ಆಗಿದೆ ಅವರು ಕೂಡ ಅಪ್ಲೈ ಮಾಡಬಹುದು. ಈ ಯೋಜನೆಯು 2017ನೇ ಇಸ್ವಿಲಿ ಜಾರಿಗೆ ಬಂತು. ಹಾಗೇನೆ ಇಲ್ಲಿ 3 ಹಂತದಲ್ಲಿ ಅಮೌಂಟ್ ನ ಕೊಡ್ತಾರೆ. ಇದು ಪ್ರೆಗ್ನೆನ್ಸಿ ಇರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಫಸ್ಟ್ ಟೈಮ್ ಅಲ್ಲಿ 1,000, ಮತ್ತೆ 7 ತಿಂಗಳಾದ್ಮೇಲೆ 2,000, ಮತ್ತೆ ಡೆಲಿವರಿ ಆದ್ಮೇಲೆ 2,000 ಈ ರೀತಿ ಕೊಡ್ತಾರೆ. ನೀವೇನಾದ್ರೂ ಡೆಲಿವರಿ ಆದ್ಮೇಲೆ ಅಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ 5,000 ಫಸ್ಟ್ ಪ್ರೆಗ್ನೆನ್ಸಿಲಿ ಅಥವಾ ಫಸ್ಟ್ ಡೆಲಿವರಿಲಿ ನಿಮ್ಗೆ ಸಿಗುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ಮಕ್ಕಳಾದ್ರೂ ಕೂಡ ಇಲ್ಲಿ ಸಿಗುತ್ತೆ. ಬಟ್ ಅದ್ರ 2ನೇ ಪ್ರೆಗ್ನೆನ್ಸಿ ಅಥವಾ 2ನೇ ಹೆರಿಗೆಯಲ್ಲಿ ಕೇವಲ ಹೆಣ್ಮಗು ಆಗಿದ್ರೆ ಮಾತ್ರ ನಿಮ್ಗೆ 6,000 ನೀಡ್ತಿದ್ದಾರೆ. ಈ ಯೋಜನೆಯ ಪ್ರಯೋಜನವನ್ನು 5,000 ಮೊದಲ ಮಗುವಿಗೆ 2 ಕಂತುಗಳಲ್ಲಿ ನೀಡಲಾಗುತ್ತದೆ. ಹಾಗೇನೆ 2ನೇ ಮಗುವಿಗೆ ಮಗುವಿನ ಜನನ ನಂತರ ಮತ್ತು 14 ವಾರಗಳಲ್ಲಿ ಸಾರ್ವತ್ರಿಕ ರೋಗ ನಿರೋಧಕವನ್ನು ಪೂರ್ಣಗೊಳಿಸಿದ ನಂತರ ಒಂದೇ ಕಂತಿನಲ್ಲಿ 2ನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ನೀಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದ್ರೆ ಮಗುವಿಗೆ ವಯಸ್ಸು ಮತ್ತೆ ತಾಯಿ ವಯಸ್ಸು ಎಷ್ಟಾಗಿರ್ಬೇಕು ಅದು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ PMVY ಅಡಿಯಲ್ಲಿ ಫಲಾನುಭವಿಗಳ ವಯಸ್ಸು 18 ವರ್ಷ ಆಗಿರ್ಬೇಕು ಮತ್ತೆ 7 ತಿಂಗಳಾಗಿರ್ಬೇಕು. ಹಾಗೆ ಮಗುವಿನ ಜನನದ ಸಮಯದಲ್ಲಿ 51 ವರ್ಷಗಳಿಗಿಂತ ಕಮ್ಮಿ ಇರಬೇಕು. ಹಾಗೇನೆ ಗರ್ಭಪಾತ ಅಥವಾ ಇನ್ನು ಜನನ ಸಂದರ್ಭದಲ್ಲಿ ಭವಿಷ್ಯದ ಯಾವುದೇ ಗರ್ಭಧಾರಣೆಯನ್ನು ಅಂದ್ರೆ ಅಬಾರ್ಷನ್ ಆಗಿದ್ರೆ ಅವರು ಕೂಡ ಹಾಗೇನೆ ಫಲಾನುಭವಿಗಳು ಹೆರಿಗೆಯಿಂದ 270 ದಿನಗಳವರೆಗೆ ಈ ಯೋಜನೆಗೆ ನೋಂದಾಯಿಸಲು ಅರ್ಹನಾಗಿರುತ್ತಾನೆ ಅಂತ ಕೊಟ್ಟಿದ್ದಾರೆ. ಹಾಗೇನೆ ನೀವು ಈ ಯೋಜನೆಯಲ್ಲಿ ಗರ್ಭಿಣಿಯರು ತಮ್ಮ ಕೊನೆಯ ಮುಟ್ಟಿನ ಅವಧಿ LMP ಡೇಟ್ ಇಂದ ಟೋಟಲ್ ಆಗಿ 730 ದಿನಗಳ ಒಳಗೆ ಪ್ರಯೋಜನಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ಹಾಗೇನೆ ಅದರ ನಂತರ ಬಂದಂತ ಅರ್ಜಿಗಳು ಸ್ವೀಕರಿಸಲಾಗುವುದಿಲ್ಲ ಅಂತ ಬಂದಿದೆ. ಹಾಗೇನೆ ಸ್ನೇಹಿತರೆ, PMVY ಯೋಜನೆಗೆ ಪಡೆಯಲು ಕೆಳಗಿನ ಯಾವುದೇ ಅರ್ಹತಾ ಮಾನದಂಡಗಳ ಅಗತ್ಯವಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಮಹಿಳೆಯರು, ಭಾಗಸ 40% ಅಂಗವಿಕಲ ಹೊಂದಿರತಕ್ಕಂಥ ಮಹಿಳೆಯರು, BPL ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು, ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆಯುಷ್ಮಾನ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು, ಈ ಶ್ರಮ ಕಾರ್ಡ್ ಹೊಂದಿರುವ ಮಹಿಳೆಯರು, ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಅರ್ಹ ಫಲಾನುಭವಿಗಳಾಗಿರ್ತಕ್ಕಂಥ ಮಹಿಳೆಯರು, ಮನ್ರೇಗಾ ಜಾಬ್ ಕಾರ್ಡ್ ಹೊಂದಿರತಕ್ಕಂಥ ಮಹಿಳೆಯರು, ಹಾಗೇನೆ ಕುಟುಂಬದ ನಿವ್ವಳ ಆದಾಯ ವರ್ಷಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಇರುವ ಮಹಿಳೆಯರು ಈ ಯೋಜನೆಗೆ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ. ನಾನು ಕಳೆದ ವಿಡಿಯೋದಲ್ಲಿ ಕೇವಲ BPL ರೇಷನ್ ಕಾರ್ಡ್ ಇದ್ದವರು ಅಪ್ಲೈ ಮಾಡಿ ಪಕ್ಕ ಹಣ ಬರುತ್ತೆ ಅಂತ ಹೇಳಿದೆ. ಇಲ್ಲಿ ಈಗ ಸರ್ಚ್ ಮಾಡಿ ನೋಡಿದಾಗ ಈ ಎಲ್ಲಾ ದಾಖಲಾತಿಗಳು ಇದ್ದವರು ಕೂಡ ಯಶಸ್ವಿಯಾಗಿ ಅಪ್ಲಿಕೇಶನ್ ತುಂಬಬಹುದು. ಹಾಗೇನೆ ಈ ಯೋಜನೆಗೆ ಲಾಸ್ಟ್ ಡೇಟ್ ಯಾವುದು ಅಂತ ಕೇಳೋದಾದ್ರೆ ಈ ವರ್ಷ ಪೂರ್ತಿ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು. ಹಾಗೇನೆ ನೀವು ಅರ್ಜಿನ ಎಲ್ಲಿ ತುಂಬಬೇಕು ಅಂತ ಹೇಳಿದ್ರೆ ಇಲ್ಲಿ 2 ವಿಧದಲ್ಲಿ ಅರ್ಜಿನ ತುಂಬಬಹುದು. ಒಂದು ನಿಮ್ಮ ನೇರವಾಗಿ ಅಂಗನವಾಡಿಗೆ ಹೋಗಿ ಅಪ್ಲೈ ಮಾಡಬಹುದು, ಇನ್ನೊಂದು ಆನ್ಲೈನ್ ಮುಖಾಂತರ ಕೂಡ ಅಪ್ಲೈ ಮಾಡಬಹುದು. ಸ್ನೇಹಿತರೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ನೀವು ಮೊಬೈಲ್ ಅಲ್ಲೂ ಕೂಡ ಅಪ್ಲೈ ಮಾಡಬಹುದು. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಅಂತ ಹೇಳಿ ಮೊದಲೆಲ್ಲ ನಿಮ್ಗೆ ಇಲ್ಲಿ ಸ್ಟೇಟಸ್ಗಳು ಈ ರೀತಿ ತೋರಿಸ್ತಿರ್ಲಿಲ್ಲ, ಇವಾಗೆಲ್ಲ ಚೇಂಜಸ್ ಆಗಿದೆ. ಇಲ್ಲಿ ನೀವು ಟ್ರ್ಯಾಕ್ ಸ್ಟೇಟಸ್ ಅಂದ್ರೆ ನಿಮ್ಮ ಅರ್ಜಿ ಸ್ಥಿತಿಗತಿನೂ ಕೂಡ ತಿಳ್ಕೋಬಹುದು. ಹಾಗೇನೆ ನೀವು ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಅಂತ ಇದೆ, ಮೊದಲು ಸಿಟಿಜನ್ ಲಾಗಿನ್ ಅಂತ ಇತ್ತು, ಈಗ ಚೇಂಜ್ ಮಾಡಿದ್ದಾರೆ. ನೀವು ಇಲ್ಲಿ ಅರ್ಜಿನ ಹಾಕ್ಬೇಕು ಅಂದ್ರೆ ಅಪ್ಲಿಕೆಂಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ ನೀವು ಅರ್ಜಿನ ಹಾಕ್ಬೇಕಾಗ್ತದೆ. ಆನ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ನೀವು ಯಶಸ್ವಿಯಾಗಿ ಅಪ್ಲೈ ಮಾಡಬಹುದು. ಹಾಗೆ ನೀವು ಅಂಗನವಾಡಿಯಲ್ಲಿ ಅಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ಮ ತಾಲೂಕಿನ ಅಂಗನವಾಡಿ ಯಾರೆಲ್ಲ ಆಶಾ ವರ್ಕರ್ ಇದ್ದೀರಿ ಅವ್ರಿಗೆಲ್ಲ
ಲಾಗಿನ್ ಐಡಿನ ಕೊಟ್ಟಿರ್ತಾರೆ. ಆ ಲಾಗಿನ್ ಐಡಿನ ಬಳಸ್ಕೊಂಡವರು ನಿಮಗೆ ಯಶಸ್ವಿಯಾಗಿ ಅಪ್ಲೈ ಮಾಡಿ ಕೊಡ್ತಾರೆ. ನೀವು ಅದ ನಂತರ ನಿಮ್ಗೆ ಹಣ ಬಂದಿದೆಯಾ ಇಲ್ವಾ ಅಂತ ನೀವು ನೇರವಾಗಿ ನಿಮ್ಮ ತಾಲೂಕಿನ CDPO ಕಚೇರಿಗೆ ಹೋಗಿ ವಿಚಾರಣೆ ಮಾಡಬಹುದು. ಇಲ್ಲಾಂದ್ರೆ ನಿಮ್ಮ ಅಂಗನವಾಡಿ ಟೀಚರ್ ಲಾಗಿನ್ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಇಷ್ಟೇ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.